ಹಾಯ್ ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ತಮಿಳಿನಲ್ಲಿ ನೀವೇ ಕೂಡ ನೋಡಿರ್ತೀರಾ. ಸೊ ಏನೋ ಇಲ್ಲ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂಥದ್ದು ಇದು. ಸೊ ಇವಾಗ ಸಿರ್ಲಾಕ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿ ತಗೊತಾ ಇಲ್ಲ, ಸ್ವಲ್ಪನೇ ತಗೊತಾ ಇರೋದು. ಇಲ್ಲಿ ನಾನು 3 ಗ್ಲಾಸ್ ಅಕ್ಕಿನ ಹಾಕೊತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾ ಇದೀವಲ್ವಾ, ಸೊ ನಮ್ಮ ಪಾಪುಗೆ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ 3 ಗ್ಲಾಸ್ ಮಾತ್ರ ಹಾಕೊಂಡಿದ್ದೀನಿ. ಅದು ಖಾಲಿ ಆದ್ಮೇಲೆ ಮಿಕ್ಕಿದ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಗು ಹೆಂಗ್ ತಿನ್ನುತ್ತೋ ಆ ರೀತಿ. ಸೊ ಇಲ್ಲಿ 3 ಲೋಟ ಅಕ್ಕಿ ಹಾಕೊಂಡಿದ್ದೀನಿ. ಮತ್ತೆ ಇಲ್ಲಿ ತೊಗರಿ ಬೇಳೆ, ಹೆಸರು ಕಾಳು ಮತ್ತೆ ಮೈಸೂರು ಬೇಳೆ ಮತ್ತೆ ಡ್ರೈ ಫ್ರೂಟ್ಸು. ನಾನಿಲ್ಲಿ ಅಕ್ಕಿನ ಮತ್ತೆ ನಾನಿಲ್ಲಿ ಕಾಳು ಐಟಮ್ ತೋರಿಸಿದ್ದೀನಲ್ಲ ಅದನ್ನೆಲ್ಲ ನಾನಿಲ್ಲಿ ತೊಳೆದು ವಾಶ್ ಮಾಡಿ ಇಟ್ಕೊಂಡು ಇವಾಗ ಎಲ್ಲ ಒಣಗಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಸೊ ಹೆಸರು ಕಾಳು ಮತ್ತೆ ಮೈಸೂರು ಬೇಳೆ, ಕಡಲೆ ಬೇಳೆ ಮತ್ತೆ ಸ್ವಲ್ಪ ಬಾದಾಮಿ ಅದನ್ನೆಲ್ಲ ತಗೊಂಡು ಈ ರೀತಿ ನಾನು ಇವಾಗ ಅಕ್ಕಿನ ಹಾಕೊಂಡಿದ್ದೀನಿ. ಅಕ್ಕಿ ಎಲ್ಲ ನಾನಿಲ್ಲಿ ಫುಲ್ಲು ನೀಟಾಗಿ ಒಣಗಿಸ್ಕೊಂಡು ಎತ್ತಿಕೊಂಡಿದ್ದೀವಿ. ಸೊ ಅದನ್ನು ನಾವೀಗ ಪ್ಯಾನ್ಗೆ ಹಾಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ. ಸೊ ಇದನ್ನ ನೀವು ಫಸ್ಟ್ ಸ್ಟಾರ್ಟಿಂಗ್ 5 ತಿಂಗಳಿಂದ 2 ಇಯರ್ಸ್ವರೆಗೂ ಕೊಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಸೊ ಇವಾಗ ಒಬ್ಬೊಬ್ರಿಗೆ 5 ತಿಂಗಳು ತಿನ್ನಿಸೋದಿಲ್ಲ, ಒಬ್ಬರು 6 ತುಂಬಿ 7 ಬಿದ್ದಾಗ ತಿನ್ನಿಸ್ತಾರೆ. ಸೊ ಆವಾಗಲೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಒಬ್ಬರು ಹಾಲು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು 4 ತುಂಬಿ 5ಕ್ಕೆ ಬಿದ್ದಿರುತ್ತೆ, ಸೊ ಆವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆ ನಾನಿಲ್ಲಿ ಸಿಂಪಲ್ ಆಗಿ ಅಂತಾನೆ ಸಿರ್ಲಾಕ್ನ ನಾವು ಇದೇ ರೀತಿ ಮಾಡಬೇಕು, ಜಾಸ್ತಿ ಐಟಮ್ನ ಆ್ಯಡ್ ಮಾಡಬಾರ್ದು. ಇವಾಗ ನಾನಿಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ತೋರಿಸಿದ್ದೀನೋ ಅಷ್ಟೇ ತೊಗೊಬೇಕು, ಅಷ್ಟೇ ಹಾಕೊಬೇಕು. ನಾನಿಲ್ಲಿ 3 ಲೋಟ ಅಕ್ಕಿ ಹಾಕೊಂಡು ಎಲ್ಲನೂ ಕೂಡ ಒಂದು ಗ್ಲಾಸಲ್ಲಿ, ಚಿಕ್ಕ ಗ್ಲಾಸಲ್ಲಿ ಅರ್ಧ ಹಾಕೊಂಡಿದ್ದೀನಿ ಅಷ್ಟೇನೆ, ಜಾಸ್ತಿ ತಗೊಂಡಿಲ್ಲ. ಫಸ್ಟ್ ಇಲ್ಲಿ ನೋಡಿ ಈ 4 ಐಟಮ್ ಮಾತ್ರ ನಾನು ತಗೊಂಡಿದ್ದೀನಿ. ಅಷ್ಟನ್ನ ಹಾಕೊಂಡು ಇವಾಗ ಅಕ್ಕಿ ಎಲ್ಲ ನೀಟಾಗಿ ಹುರ್ಕೊಂಡಾಯ್ತು. ನೀಟಾಗಿ ಹುರ್ಕೊಂಡ್ಮೇಲೆ ಇವಾಗ ಕಾಳುಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಕೂಡ ನೀಟಾಗಿ ಹುರ್ಕೊಬೇಕು. ಇವಾಗ ಅದೆಲ್ಲ ಕಾಳು ಮತ್ತು ಅಕ್ಕಿ ಎಲ್ಲ ನೀಟಾಗಿ ಹುರ್ಕೊಂಡು ಅದನ್ನ ನೀವು ಮಿಲ್ಗೆ ಹಾಕಿಸ್ಕೋಬೇಕು. ಏನಪ್ಪಾ ಅಂದರೆ ಅಕ್ಕಿನ ಹುರಿವಾಗಲೇ ಸ್ವಲ್ಪ ಕೆಂಪಗಾಗಬೇಕು ನೋಡಿ, ಈ ರೀತಿ ಈ ಕನ್ಸಿಸ್ಟೆಂಟ್ ಬಂದರೆ ಸಾಕಾಗುತ್ತೆ. ಸೊ ಈ ರೀತಿ ನೀಟಾಗಿ ಹುರ್ಕೋಬೇಕು. ಅಕ್ಕಿನ ಇವಾಗ ನಾವು ನೀಟಾಗಿ ಬೇಯಿಸ್ತೀವಲ್ವಾ, ಸೊ ಮಕ್ಕಳಿಗೆ ಸಾಫ್ಟಾಗಿ ಆಗಬೇಕು. ಸೊ ಅದಕ್ಕೋಸ್ಕರ ನೀಟಾಗಿ ಹುರ್ಕೊಬೇಕು. ಇವಾಗ ಅಕ್ಕಿ ಎಲ್ಲ ಹುರಿದಾಯಿತು. ಇವಾಗ ನೆಕ್ಸ್ಟ್ ನಾನಿಲ್ಲಿ ಕಾಳುಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸಪ್ರೇಟಾಗಿ ತೊಳೆದು ಒಣಗಾಕೊಂಡಿದ್ದೆ, ಬಟ್ ನಾನಿಲ್ಲಿ ಹುರಿವಾಗ ಸಪ್ರೇಟಾಗಿ ಹುರಿತಾ ಇಲ್ಲ. ಸೊ ನಾನು ಸ್ವಲ್ಪ ಕ್ವಾಂಟಿಟಿಲಿ ಹಾಕೊಂಡಿದ್ದೀನಲ್ವಾ, ಸೊ ಜಾಸ್ತಿ ಹಾಕೊಂಡಿಲ್ಲ, ಸ್ವಲ್ಪನೇ ಹಾಕೊಂಡಿರೋದು ಅಂದ್ಬಿಟ್ಟು ನಾನು ಇಲ್ಲ ಮಿಕ್ಸ್ ಮಾಡಿ ಹಾಕೊಂಡು ಹುರ್ಕೊತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಂಡ್ರೆ ಸ್ವಲ್ಪ ಅಂದರೆ ನಾವು ಸಪ್ರೇಟ್ ಹುರ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಹುರ್ಕೊಂಡ್ರೆ ಒಂದೊಂದು ಸೀದೋಗುತ್ತೆ, ಒಂದೊಂದು ಹಾಗೆ ನೀಟಾಗಿ ಫ್ರೈ ಆಗಿರೋದಿಲ್ಲ, ಹಾಗೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ಸಪ್ರೇಟ್ ಹಾಕ್ಕೊಳ್ಳಿ. ನಾನು ಇಷ್ಟೇ ಕ್ವಾಂಟಿಟಿ ತೊಗೊಂಡಿರೋದು, ಸ್ವಲ್ಪನೇ ಕ್ವಾಂಟಿಟಿ ತೊಗೊಂಡಿರೋದು. ಅದನ್ನು ನೀವೇ ಜಾಸ್ತಿ ಐಟಮ್ನ ಆ್ಯಡ್ ಮಾಡಿಲ್ಲ ಸಿರ್ಲಾಕ್ಗೆ ಅಂತ ಹೇಳ್ಬಿಟ್ಟು. ಸ್ವಲ್ಪ 4 ಥರ ಮಾತ್ರ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ನಾನು ಸರಿಲೇ 24 ಥರ ಐಟಮ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಅದು ಸರಿದು ವ್ಲಾಗ್ ಬೇಕು ಅಂತ ಅಂದರೆ ನಾನು ಈ ವಿಡಿಯೋದು ಎಂಡಿಂಗ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ಅದನ್ನು ನೀವು ಅಲ್ಲಿ ಹೋಗಿ ನೋಡ್ಬೋದು ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನಾನು ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಾಳು ಹುರಿತಾ ಇದ್ದೀನಲ್ಲ, ಸೊ ಅದಕ್ಕೋಸ್ಕರ ಅದರಲ್ಲೇ ಮಿಕ್ಸ್ ಮಾಡ್ಕೊತೀನಿ. ಈ ಮೆಣಸು ಜೀರಿಗೆನ ಯಾಕಪ್ಪ ಆ್ಯಡ್ ಮಾಡ್ಕೋಬೇಕು ಅಂತಂದರೆ, ಅದೇ ಹೇಳಿದ್ನಲ್ಲ, ಮಕ್ಕಳಿಗೆ ಶೀತ ಆಗಬಾರ್ದು ಮತ್ತು ಜೀರ್ಣ ಅನ್ನೋದು ಚೆನ್ನಾಗಿ ಆಗಬೇಕು. ಸ್ವಲ್ಪ ಕಾಳು ಐಟಮ್ ಹಾಕಿರ್ತೀವಿ ಮತ್ತು ಡ್ರೈ ಫ್ರೂಟ್ಸ್ಗಳನ್ನ ಹಾಕಿರ್ತೀವಲ್ವ, ಸೊ ಅದಕ್ಕೋಸ್ಕರ ಜೀರ್ಣ ಅನ್ನೋದು ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿ ಹುರಿದಾದ್ಮೇಲೆ ಇವಾಗ ನಾನಿಲ್ಲಿ ಸಪ್ರೇಟ್ ಡ್ರೈ ಫ್ರೂಟ್ಸ್ನ ಹುರ್ಕೊತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸ್ಗೆ ನಾನು ಕಡಲೆ ಬೀಜನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲೂ ಅಷ್ಟೇ ನಾನು ಜಾಸ್ತಿ ಹಾಕೋದಕ್ಕೆ ಹೋಗಿಲ್ಲ ಡ್ರೈ ಫ್ರೂಟ್ಸ್ನ ಮತ್ತು ಕಡಲೆ ಬೀಜನ. ನಾನಿಲ್ಲಿ ಎಷ್ಟು ಬರೀ ಬಾದಾಮಿ, ಗೋಡಂಬಿ, ಪಿಸ್ತಾ ಮತ್ತು ಕಡಲೆ ಬೀಜ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ಕೂಡ ಸ್ವಲ್ಪನೇ, ಯಾಕಂದರೆ ನಾನಿಲ್ಲಿ ಸರಿಗೆ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಹಾಕಿದೆ. ನಾನು ಅದೊಂದು ದಿನ ಇದೊಂದು ದಿನ ಎರಡೂ ಒಂದೊಂದು ದಿನ ತಿನ್ನಿಸ್ತೀನಿ. ಸೊ ಎರಡೂ ಗಟ್ಟಿಯಾಗಿಬಿಡುತ್ತಲ್ಲ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದು ಸಿರ್ಲಾಕ್ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ಹಾಕ್ಕೊಂಡಿರೋದು. ಸೊ ಅದನ್ನೆಲ್ಲ ನೀವು ಡ್ರೈ ಫ್ರೂಟ್ಸ್ನ ನೀಟಾಗಿ ಚಿಚ್ಕೊಂಡು ಅದನ್ನು ಪುಡಿ ಮಾಡ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಯಾಕಂದರೆ ಮಿಲ್ಗೆ ಹಾಕಿದಾಗ ಅವರು ಡ್ರೈ ಫ್ರೂಟ್ಸ್ನ ನೀವು ನೀಟಾಗಿ ಪುಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಪುಡಿ ಅಂದರೆ ಮಾಮೂಲಿ ಒಂದು ಸ್ವಲ್ಪ ಚಿಚ್ಕೊಂಡ್ರೆ ಸಾಕು, ತರಿಯಾಗಿ ಅವರೇ ನೀಟಾಗಿ ರುಬ್ಕೊಡ್ತಾರೆ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಅಕ್ಕಿ ಮತ್ತು ಕಾಳುಗಳೆಲ್ಲ ಏನೆಲ್ಲ ಹುರಿದಿದ್ದೀವೋ ಡ್ರೈ ಫ್ರೂಟ್ಸು ಅದು ಇದು ಎಲ್ಲ, ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ.
ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು ಬಾಕ್ಸ್‌ಗೆ ಹಾಕೊಂಡು ಮಿಲ್‌ಗೆ ಹೋಗಿ ಹಾಕಿಸ್ಕೊಂಡ್ ಬನ್ನಿ. ನೀವು ಸಪ್ರೇಟು ನೆನೆಸ್ಬಿಟ್ಟು ನಾವು ಸ್ವಲ್ಪ ಕ್ವಾಂಟಿಟಿಲೇ ಹಂಗೆ ರುಬ್ಕೊಂಡು ಹಂಗೆ ಮಾಡ್ಕೋತೀವಿ ಅಂದ್ರೂ ಕೂಡ ಮಾಡ್ಕೋಬೋದು. ಸೊ ಅದು ಅಷ್ಟೊಂದು ಇದಾಗಿ ಬರೋದಿಲ್ಲ. ಸೊ ಈ ರೀತಿ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ಅಕ್ಕಿ ಮಿಕ್ಸ್ ಮಾಡಿ ಸೊ ಅದನ್ನ ನೀವು ಮಿಲ್‌ಗೆ ತಗೊಂಡೋಗಿ ಹಾಕಿಸ್ಬಿಟ್ಟು ಒಂದೇ ಸತಿ ಪುಡಿ ಮಾಡ್ಕೊಂಡು ಮಡಿಕೊಂಡ್ರೇನೆ ಅದು ಬೆಸ್ಟು. ನಾವು ಅವಾಗ ಈ ರೀತಿ ಮಾಡ್ಕೊಂಡ್ರೆ ಅಂತ ಆಗೋದಿಲ್ಲ. ಅದಕ್ಕೆ ನೀವು ನೋಡ್ಕೊಂಡು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ಮಗು ಚೆನ್ನಾಗಿ ತಿನ್ನುತ್ತೆ ಅಂದ್ರೆ ಆಮೇಲೆ ಬೇಕಂದ್ರೆ ಇನ್ನೊಂದ್ಸಲ ಮಾಡ್ಕೋಬೋದು. ಇದನ್ನ ಮಾಡಿ ಇಟ್ಕೊಬಾರ್ದು. ಯಾಕಂದ್ರೆ ನಾವು 1 ವರ್ಷದವರೆಗೂನು ಮಕ್ಳಿಗೆ ಉಪ್ಪು ಅನ್ನೋದನ್ನ ಕೊಡಬಾರ್ದು. ಸೊ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಮಾಡಿ ಇಟ್ಕೊಂಡು ಅದಕ್ಕೆ ಉಪ್ಪನ್ನ ಆಡ್ ಮಾಡ್ಬಿಡ್ತಾರೆ ಹುಳ ಬರಬಾರ್ದು ಅಂತ ಹೇಳ್ಬಿಟ್ಟು. ಸೊ ಮಕ್ಳಿಗೆ ಉಪ್ಪು ಕೊಡಬಾರ್ದು. ಸೊ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಆಡ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಖಾಲಿ ಆದ್ಮೇಲೆ ಮಾಡಿಸ್ಕೋಬೋದು. ನೀರು ಮಾತ್ರ ಕೊಡಬೇಕು ಅಷ್ಟೇನೆ. ಮಕ್ಳಿಗೆ ಉಪ್ಪು ಅನ್ನೋದು ಸಾಲ್ಟ್ ಅನ್ನೋದು 1 ವರ್ಷದವರೆಗೂ ಕೊಡಕ್ಕೆ ಹೋಗಬೇಡಿ. ಸೊ ಫ್ರೆಂಡ್ಸ್ ಈ ವ್ಲಾಗು ನಿಮಗೆ ತುಂಬಾನೇ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾರಾರ ಹೊಸದಾಗಿ ನನ್ನ ಚಾನಲ್‌ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಗೊತ್ತಲ್ಲ ಒಂದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ನೀವು ಎಷ್ಟು ಲೈಕ್ ಕೊಡ್ತೀರೋ ಅಷ್ಟು ಜನಕ್ಕೆ ಈ ವಿಡಿಯೋ ಶೇರ್ ಆಗುತ್ತೆ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.